ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಜನವರಿ 18ರಲ್ಲಿ ನಡೆದಂತಹ ನವೋದಯ ಪರೀಕ್ಷೆಯ ಒಂದು ಗಣಿತ ಪ್ರಶ್ನೆಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಲವಾರು ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ಆ ಲೆಕ್ಕಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಇವತ್ತಿನ ಒಂದು ಲೆಕ್ಕ ಅದು 59ನೇ ಪ್ರಶ್ನೆಯಾಗಿದೆ. ನೋಡಿ, ಇದು ಸಿ ಸಿರೀಸ್ ನಲ್ಲಿ ಇರುವಂತಹ 59ನೇ ಲೆಕ್ಕ. ನೋಡಿ, ಬೇರೆ ಸಿರೀಸ್ ನಲ್ಲಿ ಈ ಲೆಕ್ಕ ಬೇರೆಯ ಪ್ರಶ್ನೆ ಸಂಖ್ಯೆಯನ್ನ ಹೊಂದಿರುತ್ತದೆ. ಹೌದಾ? ಪ್ರಶ್ನೆಯನ್ನ ಸರಿಯಾಗಿ ನೀವು ನೋಡ್ಕೋಬೇಕು. ನೋಡಿ, ಸಂಜೆ 6 ಗಂಟೆಗೆ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನ ಎಷ್ಟಾಗಿರ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ. ಈಗಾಗಲೇ ನಮಗೊಂದು ವಿಷಯ ಗೊತ್ತಿದೆ. ಹೌದಾ? ಈಗ ಗಡಿಯಾರ ಅಂದಾಗ ನಾವೊಂದು ಗಡಿಯಾರ ಚಿತ್ರವನ್ನು ತೆಗೆದುಕೊಳ್ಳೋಣ. ಇವುಗಳಲ್ಲಿ ಸಂಖ್ಯೆಯನ್ನು ಗುರುತಿಸೋಣ. ಹೌದಾ? ಇಲ್ಲೊಂದು ಗಡಿಯಾರ ಚಿತ್ರವನ್ನ ತೆಗೆದಿದ್ದೇವೆ. ಹಾಗಾದ್ರೆ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ 6 ಗಂಟೆ. ನೋಡಿ, ಗಡಿಯಾರದಲ್ಲಿ ಅಂದ್ರೆ ಗಡಿಯಾರವು 3 ಮುಳ್ಳುಗಳನ್ನ ಹೊಂದಿರುತ್ತದೆ. ಒಂದು ಯಾವುದು? ನಿಮಿಷದ ಮುಳ್ಳು, ಇನ್ನೊಂದು ಸೆಕೆಂಡದ ಮುಳ್ಳು, ಇನ್ನೊಂದು ಗಂಟೆಯ ಮುಳ್ಳು ಆಗಿರ್ತಾ ಇದೆ. ಹಾಗಾದ್ರೆ ನೋಡಿ, ಗಂಟೆಯ ಮುಳ್ಳು ಏನಾಗಿರ್ತದೆ? ಅತಿ ಚಿಕ್ಕದಾಗಿರ್ತದೆ. ಹಾಗೆ ನಿಮಿಷದ ಮುಳ್ಳು ಏನಾಗ್ತಾ ಇದೆ? ಗಂಟೆಯ ಮುಳ್ಳಿಗಿಂತ ನಿಮಿಷದ ಮುಳ್ಳು ಸ್ವಲ್ಪ ಉದ್ದಾಗಿರ್ತದೆ, ಸ್ವಲ್ಪ ದೊಡ್ಡದಾಗಿರ್ತದೆ. ಹೌದಾ? ಅದೇ ರೀತಿಯಾಗಿ ಇನ್ನೊಂದಿದೆ ಸೆಕೆಂಡ್ ಮುಳ್ಳು. ಆ ಸೆಕೆಂಡ್ ಮುಳ್ಳು ನಿಮಿಷದ ಮುಳ್ಳಿಗಿಂತ ಸ್ವಲ್ಪ ದೊಡ್ಡದು ಇರ್ತಾ ಇದೆ, ಅಂದ್ರೆ ಉದ್ದ ಇರ್ತಾ ಇದೆ. ಹೌದಾ? ಹಾಗಾದ್ರೆ ಈ 6 ಗಂಟೆಯ ಸಮಯವನ್ನ ನಾವು ಯಾವ ರೀತಿಯಾಗಿ ಬರೀಬಹುದು ಅಂದಾಗ, ನೋಡಿ, ಇಲ್ಲಿ ಎಷ್ಟು ಗಂಟೆ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಏನಿರ್ತಾ ಇದೆ? ಗಂಟೆಯ ಮುಳ್ಳು ಇರ್ತಾ ಇದೆ. ಹಾಗಾದ್ರೆ ಆ ಮುಳ್ಳು ಏನಾಗ್ತಾ ಇದೆ? ಇಷ್ಟು ಇರ್ತಾ ಇದೆ. ಹೌದಾ? ಈಗ ಗಂಟೆ ಅಂದಾಗ ಸಣ್ಣ ಮುಳ್ಳು ಎಲ್ಲಿ ಇರ್ತಾ ಇದೆ ಅಂದ್ರೆ ನಿಮಿಷದ ಮುಳ್ಳು ಎಲ್ಲಿ ಇರ್ತಾ ಇದೆ ಅಂದ್ರೆ ಸರಿಯಾಗಿ 12ಕ್ಕೆ ಇರ್ತಾ ಇದೆ. ಹೌದಾ? ಇಲ್ಲಿ ನಾವು ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳನ್ನ ಗುರುತಿಸಿದ್ದೇವೆ. ಎಲ್ಲಿ ಸಣ್ಣ ಒಂದು ಮುಳ್ಳು ಗುರುತು ಮಾಡಿರ್ತದೆ, ಅದೇನಾಗಿರ್ತದೆ? ಅಷ್ಟು ಗಂಟೆಯನ್ನು ಸೂಚಿಸ್ತದೆ. ಎಲ್ಲಿ ಒಂದು ದೊಡ್ಡ ಮುಳ್ಳು ಸೂಚನೆ ಮಾಡ್ತಾ ಇರ್ತದೆ, ಅದೇನನ್ನ ಸೂಚನೆ ಮಾಡುತ್ತಾ ಇರ್ತದೆ ಅಂದ್ರೆ ನಿಮಿಷವನ್ನ ಸೂಚಿಸುತ್ತಿರ್ತದೆ. ಚಿಕ್ಕ ಮುಳ್ಳು ಗಂಟೆಯನ್ನು ಸೂಚಿಸಿದ್ರೆ, ದೊಡ್ಡ ಮುಳ್ಳು ನಿಮಿಷವನ್ನ ಸೂಚಿಸ್ತಾ ಇರ್ತದೆ. ಹಾಗಾದ್ರೆ 6 ಗಂಟೆಯ ಸಮಯ ಆದಾಗ ಗಂಟೆಯ ಮುಳ್ಳುಗಳು ಈ ರೀತಿಯಾಗಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಂಟಾದ ಕೋನವನ್ನು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿ ಕೋನ ಉಂಟಾಗ್ತಾ ಇದೆ ಅಂದ್ರೆ ಈ ರೀತಿಯಲ್ಲಿ ಇಲ್ಲಿ ಕೋನ ಉಂಟಾಗ್ತಾ ಇದೆ. ಹೌದಾ? ಹಾಗಾದ್ರೆ ನೋಡಿ, ಈ ಕೋನಗಳಲ್ಲಿ ಹಲವಾರು ವಿಧಗಳು ಬರ್ತವೆ. ಹಲವಾರು ಅಂದ್ರೆ 6 ವಿಧಗಳನ್ನ ನಾವು ಮಾಡ್ತಾ ಇದ್ದೀವಿ. ಒಂದನೇದಾಗಿ ಯಾವುದು? ಲಘು ಕೋನ. ಲಘು ಕೋನ. ಆಮೇಲೆ ಎರಡನೇದಾಗಿ ಬರ್ತಾ ಇದೆ ಲಂಬ ಕೋನ. ಯಾವುದು? ಲಂಬ ಕೋನ. ಮೂರನೇದು ವಿಶಾಲ ಕೋನ, ಅಥವಾ ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಅಧಿಕ ಕೋನ ಅಂತೇಳಿ ಕರಿತಾ ಇದೀವಿ. ಆಮೇಲೆ ಸರಳ ಕೋನ. ಆಮೇಲೆ ಐದನೇದು ಸರಳಾಧಿಕ ಕೋನ.
ಸರಳಾಧಿಕ ಕೋನ. ಇನ್ನು ಆಗನೇದಾಗಿ ಪೂರ್ಣ ಕೋನ. ಯಾವುದು? ಪೂರ್ಣ ಕೋನ. ಹೌದಾ? ಲಘು ಕೋನ ಅಂತ ನಾವು ಯಾವ್ದಕ್ಕೆ ಅಂತೇವೆ ಅಂದ್ರೆ 0ಕ್ಕಿಂತ ಹೆಚ್ಚಿಗೆ 90 ಡಿಗ್ರಿಗಿಂತ ಕಡಿಮೆ ಇರುವಂತ ಕೋನಕ್ಕೆ ನಾವು ಲಘು ಕೋನ ಅಂತ ಕರಿತಾ ಇದೀವಿ. 90 ಡಿಗ್ರಿಗೆ ಸಮ ಇರುವಂತ ಕೋನವನ್ನ ಲಂಬ ಕೋನ ಅಂತ ಕರಿತಾ ಇದೀವಿ. 90 ಡಿಗ್ರಿಗಿಂತ ಹೆಚ್ಚಿಗೆ 180 ಡಿಗ್ರಿಗಿಂತ ಕಡಿಮೆ ಇರುವಂತ ಕೋನವನ್ನು ವಿಶಾಲ ಕೋನ ಅಂತ ಕರಿತಾ ಇದೀವಿ. 180 ಡಿಗ್ರಿಗೆ ಸಮ ಇರುವಂತ ಕೋನವನ್ನ ನಾವು ಸರಳ ಕೋನ ಅಂತ ಕರಿತಾ ಇದೀವಿ. 180 ಡಿಗ್ರಿಗಿಂತ ಹೆಚ್ಚಿಗೆ 360 ಡಿಗ್ರಿಗಿಂತ ಕಡಿಮೆ ಇರುವಂತ ಕೋನವನ್ನ ಸರಳಾಧಿಕ ಕೋನ ಅಂತ ಕರಿತಾ ಇದೀವಿ. 360 ಡಿಗ್ರಿಗೆ ಸಮ ಇರುವಂತಹ ಕೋನವನ್ನ ಪೂರ್ಣ ಕೋನ ಅಂತ ಹೇಳಿ ಕರಿತಾ ಇದೀವಿ. ಹಾಗಾದ್ರೆ ನೋಡಿ, ಇಲ್ಲೊಂದು ಏನಾಗ್ತಾ ಇದೆ? ಸರಳ ರೇಖೆ ಕಾಣ್ತಾ ಇದೆ. ಹೌದಾ? 6 ಗಂಟೆ ಅಂದಾಗ ಇಲ್ಲೊಂದು ಸರಳ ರೇಖೆ ಕಾಣ್ತಾ ಇದೆ. ಇಲ್ಲಿ ಏನಾಗಿದೆ? ಕೋನ ಉಂಟಾಗಿದೆ. ಹಾಗಾದ್ರೆ ಇದನ್ನ ನಾವು ಎಂತ ಕೋನ ಅಂತೇವೆ ಅಂದ್ರೆ ಅದು ಸರಳ ಕೋನ. ಅದೇನಾಗ್ತಾ ಇದೆ? ಸರಳ ಕೋನ. ಏಕೆಂದ್ರೆ ಈ ಸರಳ ಕೋನದ ಅಳತೆ ಎಷ್ಟಾಗಿದೆ? 180 ಡಿಗ್ರಿ ಆಗ್ತಾ ಇದೆ. ಇದು 180 ಡಿಗ್ರಿಯನ್ನ ಹೊಂದಿದೆ. 180 ಡಿಗ್ರಿಯನ್ನ ಹೊಂದಿರೋದ್ರಿಂದ ಇದೇನಾಗ್ತಾ ಇದೆ? ಸರಳ ಕೋನ ಆಗ್ತಾ ಇದೆ. ಹಾಗಾದ್ರೆ ಲಂಬ ಕೋನದ ಚಿತ್ರ ಇದು 90 ಡಿಗ್ರಿ ಆಗಿರುತ್ತದೆ. ಲಂಬ ಕೋನದ ಚಿತ್ರ ಯಾವ ರೀತಿಯಾಗಿ ಬರ್ತಾ ಇದೆ? ಈ ರೀತಿಯಾಗಿ ಬರ್ತಾ ಇದೆ. ಅಂದ್ರೆ 3 ಗಂಟೆ ಆದಾಗ ನಮಗೆ ಏನ್ ಸಿಗ್ತಾ ಇದೆ? ಲಂಬ ಕೋನ ಸಿಗ್ತಾ ಇದೆ. ಈ ರೀತಿಯಾಗಿ ಒಂದು ಗಂಟೆಯಲ್ಲಿರುವಂತಹ ಮುಳ್ಳುಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಆ ಮುಳ್ಳುಗಳ ನಡುವೆ ಯಾವ ಕೋನ ಉಂಟಾಗಿದೆ ಅನ್ನೋದನ್ನ ಕಂಡುಹಿಡಿಯಬಹುದು. ಹಾಗಾದ್ರೆ ಇದೊಂದು ಸರಳ ರೇಖೆ ಆಗಿರುತ್ತೆ. ಸರಳ ರೇಖೆ ಏನಾಗಿರ್ತದೆ? ಸರಳ ಕೋನವನ್ನ ಹೊಂದಿರ್ತದೆ. ಈ ಪ್ರಶ್ನೆಗೆ ಉತ್ತರ ಇದು ಏನಂದ್ರೆ ಸರಳ ಕೋನ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.